ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಕೆಳಗೆ ಬಾರ್ ಅಂಡ್ ರೆಸ್ಟೋರೆಂಟ್, ಮೇಲೆ ಬಿಸಿಎಂ ಹಾಸ್ಟೆಲ್ ಇದೆ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಲಾಗ್ತಿದೆ. ಡಿಕೆ ಸಾಹೇಬ್ರೆ, ಮಕ್ಕಳನ್ನ ಕುಡುಕರನ್ನಾಗಿ ಮಾಡಬೇಡಿ. ತಮಿಳುನಾಡು ಸಿಎಂ ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿ. ಕೆಳಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಮೇಲೆ ಬಿಸಿಎಂ ಹಾಸ್ಟೆಲ್ ಇದೆ. ಬೆಂಗಳೂರಿನಲ್ಲಿ ನೋಡಿ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಲಾಗ್ತಾ ಇದೆ. ಡಿಕೆ ಸಾಹೇಬ್ರೆ, ಮಕ್ಕಳನ್ನ ಕುಡುಕರನ್ನಾಗಿ ಮಾಡಬೇಡಿ. ತಮಿಳುನಾಡು ಸಿಎಂ ರೀತಿಯಲ್ಲಿ ನೀವು ಕೂಡ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿ. ಬಾರ್ ಮುಚ್ಚಿ ಮಕ್ಕಳನ್ನ ರಕ್ಷಿಸಿ, ಬೆಸ್ಟ್ ಸಿಎಂ ಆಗಿ. ಅಬಕಾರಿ ಆದಾಯಕ್ಕಾಗಿ ಮಕ್ಕಳ ಜೊತೆ ಮಕ್ಕಳ ಒಂದು ಜೀವನ ಜೊತೆ ಆಟ ಆಡಬೇಡಿ. ಇಲ್ಲಿ ನೋಡಿ, ಬಿಸಿಎಂ ಹಾಸ್ಟೆಲ್ ಏನಿದೆ, ಹಾಸ್ಟೆಲ್ನ ಕೆಳಭಾಗದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಮೇಲೆ ಹಾಸ್ಟೆಲ್ ಇರುವಂಥದ್ದು. ದಿನನಿತ್ಯ ಮಕ್ಕಳು ಅಲ್ಲೇ ಇರಬೇಕಾಗುವಂತಹ ಪರಿಸ್ಥಿತಿ. ಅಂದರೆ ಕುಡುಕರು ಇರ್ತಾರೆ, ಆ ಎಣ್ಣೆ ವಾಸನೆ ಇರುತ್ತೆ, ಆ ಜಾಗದಲ್ಲೇ ಮಕ್ಕಳು ಇರಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಡಿ ಕೆ ಸಾಹೇಬ್ರೆ, ಮಕ್ಕಳನ್ನ ಕುಡುಕರನ್ನಾಗಿ ಮಾಡಬೇಡಿ. ಬಾರ್ ಮುಚ್ಚಿ ಮಕ್ಕಳನ್ನ ರಕ್ಷಿಸಿ, ಬೆಸ್ಟ್ ಸಿಎಂ ಆಗಿ ನೀವು. ಬಿಸಿಎಂ ಹಾಸ್ಟೆಲ್ನ ಕೆಳಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಮೇಲ್ಗಡೆ ಹಾಸ್ಟೆಲ್ ಇದೆ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಈಗ ಚೆಲ್ಲಾಟ ಆಡಲಾಗ್ತಾ ಇರುವಂಥದ್ದು. ಡಿ ಕೆ ಸಾಹೇಬ್ರೆ, ಮಕ್ಕಳನ್ನ ಕುಡುಕರನ್ನಾಗಿ ಇಲ್ಲಿ ಮಾಡಬೇಡಿ. ನೋಡಿ, ಈ ಬಗ್ಗೆ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು. ತಮಿಳುನಾಡು ಸಿಎಂ ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿ, ಬಾರ್ ಮುಚ್ಚಿ ಮಕ್ಕಳನ್ನ ರಕ್ಷಿಸಿ, ಬೆಸ್ಟ್ ಸಿಎಂ ಆಗಿ. ಅಬಕಾರಿ ಆದಾಯಕ್ಕಾಗಿ ಮಕ್ಕಳ ಜೊತೆ ಆಟ ಆಡಬಾರ್ದು, ಅಂದರೆ ಮಕ್ಕಳ ಜೀವನದ ಜೊತೆ ಆಟ ಆಡಬಾರ್ದು. ಇಲ್ಲಿ ಬಾರನ್ನ ಮುಚ್ಚಿಸಿ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಇಲ್ಲಿ ತಮಿಳುನಾಡಿನಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಲಾಯಿತು ಅದೇ ರೀತಿಯಲ್ಲಿ ನೀವು ಕರ್ನಾಟಕದಲ್ಲೂ ಕೂಡ ಮಾಡಿದ್ರೆ ಮಕ್ಕಳ ಭವಿಷ್ಯಕ್ಕೆ ಇದು ಒಳಿತಾಗುತ್ತೆ. KR ಪುರ ಬಿಸಿಎಂ ಹಾಸ್ಟೆಲ್ಗೆ, ಬಿಸಿಎಂ ಹಾಸ್ಟೆಲ್ಗೆ ಸ್ವಂತ ಕಟ್ಟಡವೇ ಇಲ್ಲ. ಇಲ್ಲಿ ಖಾಸಗಿ ಕಟ್ಟಡದಲ್ಲಿ 2-3 ವರ್ಷಗಳಿಂದ ಹಾಸ್ಟೆಲ್ ನಡೀತಾ ಇದೆ. ಇಲ್ಲಿ ಸುಮಾರು 4 ಅಂತಸ್ತಿನ ಕಟ್ಟಡದಲ್ಲಿ ಈ ಹಾಸ್ಟೆಲ್ ಇರುವಂಥದ್ದು. ಇದೇ ಕಟ್ಟಡದ ನೆಲಮಹಡಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಅದೇ ಕಟ್ಟಡದ ನೆಲಮಹಡಿಯಲ್ಲಿ ಬಾರ್ ಮೇಲಿನ ಮಹಡಿಯಲ್ಲಿ 100ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ. ಬೆಳಗ್ಗೆ ಕಾಲೇಜ್ಗೆ ಹೋಗುವಾಗಲೇ ಬಾರ್ ದರ್ಶನ ಭಾಗ್ಯ ಆಗುತ್ತೆ. ನೋಡಿ, ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆ ಈ ರೀತಿ. ಇನ್ನು ಕಾಲೇಜನ್ನು ಮುಗಿಸಿ ಸಂಜೆ ಬಂದಾಗಲೂ ಕೂಡ ಮಧ್ಯದ ಘಾಟು. ಬಾರ್ ಓಪನ್ ಆದಾಗಿನಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ನಿತ್ಯ ಇದು ಒಂಥರ ನರಕ ಆಗ್ಬಿಟ್ಟಿದೆ. ಹಗಲು ರಾತ್ರಿ ಬಾರ್ಗೆ ಬರುವಂತಹ ಕುಡುಕ ಮಹಾಶಯರ ಗದ್ದಲ ಬೇರೆ, ಅದರಲ್ಲಿ ಆ ವಾಸನೆ, ಕುಡುಕರ ಗಲಾಟೆ. ಈ ಗಲಾಟೆಯಿಂದ ವಿದ್ಯಾರ್ಥಿಗಳ ಓದು ನಿದ್ರೆಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸ್ವಂತ ಒಂದು ಕಟ್ಟಡವೇ ಇಲ್ಲ ಈಗ ಬಿಸಿಎಂ ಹಾಸ್ಟೆಲ್ಗೆ. ಡಿ ಕೆ ಸಾಹೇಬ್ರೆ, ವಿದ್ಯಾರ್ಥಿಗಳನ್ನ ಕಾಪಾಡಿ ಪುಣ್ಯ ಕಟ್ಕೊಳ್ಳಿ. ತಮಿಳುನಾಡು ಸಿಎಂ ವಿಜಯ್ ರೀತಿಯಲ್ಲಿ ನೀವು ಕೂಡ ಕರ್ನಾಟಕದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಮುಚ್ಚಿಸಿ. ಇದರಿಂದ ಮಕ್ಕಳ ಜೀವನ ರೂಪಿಸಬಹುದು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಮಹಡಿ. ಇಲ್ಲಿ ಕೆಳಗಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಇರುವಂಥದ್ದು, ಮೇಲೆ ವಿದ್ಯಾರ್ಥಿಗಳ ಹಾಸ್ಟೆಲ್ ಇದೆ. ಈ ರೀತಿ ಆದರೆ ಮಕ್ಕಳ ವಿದ್ಯಾಭ್ಯಾಸ ಏನಾಗಬೇಡ. ಅಂದರೆ ಒಂದು ಕಡೆ ಮಕ್ಕಳನ್ನ ಒಂದು ಅಟ್ರ್ಯಾಕ್ಟ್ ಮಾಡುವಂಥದ್ದು, ಅಂದರೆ ನೆಗೆಟಿವಿಟಿ, ಇದು ಏನು ಬಾರ್ ಓಪನ್ ಇರುವಂಥದ್ದು ಮಕ್ಕಳನ್ನ ಈ ಕಡೆ ಸೆಳೆಯುವಂಥ ಕೆಲಸ ಕೂಡ ಒಂದು ಕಡೆ ಆಗುತ್ತೆ. ಜೊತೆಗೆ ಇನ್ನೊಂದು ಕಡೆ ಮಕ್ಕಳಿಗೆ ಇದರಿಂದ ತೊಂದರೆ ಕೂಡ ಆಗುವಂಥದ್ದು. ಯಾಕಂದರೆ ಬಾರ್ ಇರೋದ್ರಿಂದ ಏನಲ್ಲಿ ಕುಡುಕರು ಬರುವಂಥದ್ದು, ಗಲಾಟೆಗಳಾಗುವಂಥದ್ದು, ಗದ್ದಲಗಳಾಗುವಂಥದ್ದು, ಆ ವಾಸನೆ, ಆ ಘಾಟು, ಎಣ್ಣೆಯ ಘಾಟ್ ಇರುತ್ತಲ್ಲ, ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ, ನಿದ್ರೆಗೆ ತೊಂದರೆ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಹೋಗಬೇಕಾದ್ರೂ ಬಾರ್ ದರ್ಶನ ಆಗುತ್ತೆ, ಸಂಜೆ ವಾಪಸ್ ಹಾಸ್ಟೆಲಿಗೆ ಬಂದಾಗಲೂ ಕೂಡ ಒಂದು ಬಾರ್ ದರ್ಶನ ಆಗುವಂಥದ್ದು, ಜೊತೆಗೆ ಘಾಟು, ಗಲಾಟೆ, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನೋಡಿ, ಇಲ್ಲಿ ಇದಕ್ಕೆ ಅಂದರೆ ಸ್ವಂತ ಒಂದು ಕಟ್ಟಡವನ್ನಾದರೂ ಕೊಡಿ, ಇಲ್ಲ ಬಾರನ್ನಾದರೂ ತೆಗೆಸಿ. ಒಟ್ಟಿನಲ್ಲಿ ಏನೋ ಒಂದು ಮಕ್ಕಳ ಜೀವನದ ಜೊತೆ ಆಟ ಆಡಬೇಡಿ. ದಯಮಾಡಿ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ.
ಉತ್ತಮ ಭವಿಷ್ಯಕ್ಕಾಗಿ ಮಕ್ಕಳನ್ನ ಪೋಷಕರು ಹಾಸ್ಟೆಲ್ಗೆ ಸೇರಿಸ್ತಾರೆ. ಆದ್ರೆ ಹಾಸ್ಟೆಲ್ ಇರುವಂತಹ ಜಾಗ ಎಂತದ್ದು ಅನ್ನೋದು ಒಂದು ಕ್ಷಣ ನೀವು ಆಶ್ಚರ್ಯ ಪಡಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳು ಓದಿ ಉತ್ತಮ ಪ್ರಜೆಗಳಾಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇಂತಹ ಒಂದು ಹಾಸ್ಟೆಲ್ ಪಕ್ಕದಲ್ಲೇ ಇದೀಗ ಒಂದು ಬಾರ್ ಓಪನ್ ಆಗಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ನಾನು ಇದೀಗ ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಆವಳಹಳ್ಳಿ ಮುಖ್ಯ ರಸ್ತೆ ಏನಿದೆ, ಸೊ ಇಲ್ಲಿ ಈಗ ಒಂದು ಹಾಸ್ಟೆಲ್ ಅನ್ನ ಇರುವಂತದ್ದು. ಸೊ ಇದರ ಕೆಳಗಡೆನೆ ಏನು ಒಂದು ಸ್ಪಿರಿಟ್ಸ್ ಶ್ರೀಮನ್ ಗ್ರಾಜುಯೇಟರ್ ಸ್ಪಿರಿಟ್ಸ್ ಅನ್ನೋದು ಒಂದು ಓಪನ್ ಆಗಿರುವಂತದ್ದು. ಕಳೆದ ಏನು 2-3 ವರ್ಷಗಳಿಂದ ಈ ಒಂದು ಹಾಸ್ಟೆಲ್ ಇರುವಂತದ್ದು. ಅದರ ಕೆಳಗಡೆನೆ ಈಗ ಬಾರು ಕಳೆದ 1 ತಿಂಗಳ ಹಿಂದೆನೆ ಓಪನ್ ಆಗಿರುವಂತದ್ದು. ನೀವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ಈ ಒಂದು ಬಾರ್ ಏನಿದೆ, ಸೊ ಈ ಒಂದು ಬಾರು ಇದು ಏನು ಕಳೆದ 1-1.5 ತಿಂಗಳಿಂದನೇ ಓಪನ್ ಆಗಿರುವಂತಹ ಬಾರು. ಈ ಒಂದು ಬಾರು ಇದು ಮೇಲೆ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾರೆ. ಸೊ ಅವರು ಏನು ಗ್ರೀನ್ ಕಲರ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಈ ಒಂದು 2 ಫ್ಲೋರ್ಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಾಸವಾಗಿರುವಂತದ್ದು. ಜೊತೆಗೇನಂದ್ರೆ ಇದೊಂದು BCM ಹಾಸ್ಟೆಲ್ ಆಗಿರುವಂತದ್ದು. ಸೊ ಹಾಗಾಗಿ 100ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ ನಲ್ಲಿ ವಾಸ ಮಾಡ್ಕೊಂಡಿರೋದು. ವಿವಿಧ ಏನು ತರಗತಿಗಳಿಗೆ ಓದ್ತಾ ಇರುವಂತದ್ದು ಮತ್ತೆ ಕಾಲೇಜ್ಗಳಿಗೆ ಹೋಗ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಕಳೆದ 2 ವರ್ಷಗಳಿಂದನೂ ಈ ಒಂದು ಹಾಸ್ಟೆಲ್ ಇತ್ತು. ಆದ್ರೆ ಇತ್ತೀಚೆಗೆ ಈ ಒಂದು ಶ್ರೀಮನ್ ಗ್ರಾಡಿಯೇಟರ್ ಅನ್ನೋ ಹೋಟೆಲ್ ಮತ್ತೆ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಗಿರುವಂತದ್ದು. ಇದರಿಂದ ಸಾಕಷ್ಟು ಯುವಕರಿಗೆ ಇದರಿಂದ ತೊಂದರೆ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಒಂದೇ ಒಂದು ಕಾಮನ್ ಎಂಟ್ರೆನ್ಸ್ ಇರುವಂತದ್ದು. ಅಂದ್ರೆ ಈ ಒಂದು ಕಾಮನ್ ಎಂಟ್ರೆನ್ಸ್ ಏನ್ ಬರುತ್ತೆ, ಸೊ ಈ ಒಂದು ಕಾಮನ್ ಎಂಟ್ರೆನ್ಸ್ ಪಕ್ಕದಲ್ಲೇ ಏನು ಒಂದು ಇದು ಒಂದು ಹೋಟೆಲ್ ಬರುತ್ತೆ. ಸೊ ಇಲ್ಲೇ ಮೂಲಕ ಅವರು ವಿದ್ಯಾರ್ಥಿಗಳು ಸಹ ಒಂದು ಹೋಗುವಂತದ್ದು. ಜೊತೆಗೆ ಈ ಒಂದು ವಿದ್ಯಾರ್ಥಿಗಳು ಹೋಗುವಂತ ಸಂದರ್ಭದಲ್ಲಿ ಇಲ್ಲೇ ಕಳೆದ 1 ತಿಂಗಳಿಂದ ಬಾರ್ ಓಪನ್ ಆಗಿರುವಂತದ್ದು. ಜೊತೆಗೆ ಏನಂದ್ರೆ ಈ ಒಂದು ಕಾಮನ್ ಎಂಟ್ರೆನ್ಸ್ ಯೂಸ್ ಮಾಡ್ಕೊಂಡೆ ವಿದ್ಯಾರ್ಥಿಗಳು ಹೋಗ್ಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳ ತೊಂದರೆ ಬಗ್ಗೆ ಈಗಾಗಲೇ ಒಂದು ಇಲಾಖೆ ಮಟ್ಟಕ್ಕೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೇನಂದ್ರೆ ಈಗ ವಾರ್ಡನ್ ಅವ್ರನ್ನು ಸಹ ಒಂದು ಕೇಳುವಂತ ಸಂದರ್ಭದಲ್ಲಿ ಈ ಒಂದು ಬಾರ್ ಏನಿದೆ ಇದು ಕಳೆದ 1 ತಿಂಗಳ ಹಿಂದೆ ಬಂದಿರುವಂತ ಬಾರು. ಮತ್ತೆ ಜೊತೆಗೇನಂದ್ರೆ ನಾವು 2-3 ವರ್ಷಗಳಿಂದ ಈ ಹಾಸ್ಟೆಲ್ ನಲ್ಲಿ ವಾಸವಾಗಿದ್ವಿ. ಜೊತೆಗೆ ಈಗ ನಮ್ಮ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಈಗ ಒಂದು ನಾವು ಶಿಫ್ಟ್ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ವಿ. ಆದ್ರೆ ಓನರು ಬೇರೆಯವರಿಗೆ ಬಾಡಿಗೆ ಕೊಟ್ಟಿರೋದ್ರಿಂದ ನಾವು ಅವ್ರನ್ನು ಸಹ ಪ್ರಶ್ನೆ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಈಗ ಏನು ಇರುವಂತದ್ದು ನಾವು ಆದಷ್ಟು ಬೇಗ ಶಿಫ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಈ ರೀತಿ ವಿದ್ಯಾರ್ಥಿಗಳು ಇರುವಂತ ಕಡೆಗಳಲ್ಲಿ ಬಾರ್ಗಳು ಇದ್ರೆ ಎಷ್ಟು ಸೂಕ್ಷ್ಮವಾಗುತ್ತೆ ಮತ್ತೆ ಅವರ ಒಂದು ಭವಿಷ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತದನ್ನು ಸಹ ಗಮನಿಸಬೇಕಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಹಿರಿಯ ಅಧಿಕಾರಿಗಳು ಮತ್ತೆ ಈ ಸಂಬಂಧಪಟ್ಟ BCM ಹಾಸ್ಟೆಲ್ ಯಾರು ಬರುತ್ತೆ ಅವರು ಇದನ್ನ ಶಿಫ್ಟ್ ಮಾಡ್ಬೇಕು ಅನ್ನೋದು ಸಹ ಇಲ್ಲಿನ ವಿದ್ಯಾರ್ಥಿಗಳ ಆಗ್ರಹ ಆಗುವಂತದ್ದು. ಮತ್ತೆ ಜೊತೆಗೆ ವಾರ್ಡನ್ ಅವರು ಸಹ ಏನು ಈಗ ಹೇಳಿರುವಂತೆ ನಾವು ಆದಷ್ಟು ಬೇಗ ಈಗ ಬೇರೆ ಕಡೆ ಜಾಗವನ್ನ ನೋಡ್ತಾ ಇದೀವಿ. ಜೊತೆಗೆ ಏನಂದ್ರೆ ಜಾಗ ನೋಡಿಬಿಟ್ಟು ಇಲ್ಲಿನ ಶಿಫ್ಟ್ ಮಾಡ್ತೀವಿ. ಆದ್ರೆ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳು ನಡೀತಾ ಇದೆ. ಹಾಗಾಗಿ ನಾವು ಈಗ ಸಡನ್ ಆಗಿ ಶಿಫ್ಟ್ ಮಾಡಿದ್ರೆ ಎಲ್ಲರಿಗೂ ಸಹ ತೊಂದರೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತ. ಹಾಗಾಗಿ ಆದಷ್ಟು ಬೇಗ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ಗಳನ್ನು ಮುಗಿದ ನಂತರ ಇಲ್ಲಿನ ಹಾಸ್ಟೆಲ್ ಏನಿದೆ ಅದನ್ನ ಶಿಫ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.